ನಾಗರಿಕರನ್ನ ಗುರಿಯಾಗಿಸಿಕೊಂಡು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ದಾಳಿ ಮಾಡ್ತಾ ಇದೆ. ಆ ಮೂಲಕ ಅಪಾರ ಪ್ರಮಾಣದ ಸಾವು ನೋವು ಆಗಬೇಕು ಅನ್ನೋದು ಇರಾನ್ನ ಲೆಕ್ಕಾಚಾರ. ಇಸ್ರೇಲ್ನ ಹೈಫಾ ನಗರದಲ್ಲಿ 15ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಟೆಲ್ ಅವೀವ್ನಲ್ಲೂ ಕೂಡ ಅಷ್ಟೇ ಭಾರಿ ಹಾನಿಯಾಗಿದೆ. ಒಂದು ಮೂಲದ ಮಾಹಿತಿ ಪ್ರಕಾರ ಇಸ್ರೇಲ್ನ ಒಟ್ಟು 10 ನಗರಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ರಕ್ಷಣಾ ಪಡೆಗಳಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಆದಷ್ಟು ಇರಾನ್ ಕ್ಷಿಪಣಿಗಳನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ಎಷ್ಟೇ ತಡೆದ್ರೂ ಕೂಡ 100ಕ್ಕೆ 100 ಕ್ಷಿಪಣಿಗಳನ್ನು ತಡೆಯೋದಕ್ಕಾಗೋದಿಲ್ಲ. ಅದರಲ್ಲಿ ಒಂದು 10 ಬಿದ್ದೇ ಬೀಳುತ್ತೆ. ಆ ಬಿದ್ದ ಕೆಲವಿಂದ ಆಗಿರುವಂತಹ ವಿಧ್ವಂಸಕ ನೀವು ಚಿತ್ರಣದಲ್ಲಿ ಗಮನಿಸ್ತಾ ಇದ್ದೀರಾ. ಕೇವಲ ಕೆಲ ಮಿಸೈಲ್ಗಳಿಂದ ಎಲ್ಲಾ ಮಿಸೈಲ್ಗಳು ಬಂದ್ಬಿದ್ರೆ ಇನ್ನೇನು ಕತೆ ಆಗುತ್ತೆ ಪುಟ್ಟ ರಾಷ್ಟ್ರದ್ದು ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ಅಲ್ಲಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್. ಇಸ್ರೇಲಿ ಪಡೆಗಳು ಫೀಲ್ಡ್ಗೆ ಇಳಿದಿರೋದನ್ನ ಗಮನಿಸ್ತಾ ಇದ್ವಿ ನಾವು. ಸೊ ಇಸ್ರೇಲ್ನಲ್ಲಿ ಆಗಿರುವಂತಹ ಹಾನಿಯ ಪ್ರಮಾಣ ಎಷ್ಟು? ಇರಾನ್ ಕಂಪೇರ್ ಮಾಡಿದ್ರೆ ಇಸ್ರೇಲ್ನ ಹಾನಿಯ ಪ್ರಮಾಣ ತೀರಾ ಕಡಿಮೆ. ಬಟ್ ಈಗೀಗ ಅಂದ್ರೆ ಕಳೆದ 2-3 ದಿನಗಳಲ್ಲಿ ಇಸ್ರೇಲ್ದ ಕೀ ಅಸೆಟ್ಸ್ ಮೇಲೂ ಕೂಡ ಇರಾನ್ ಹೇಗೆ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೆ? ದಾಳಿಯ ತೀವ್ರತೆ ಏನನ್ನು ಸೂಚಿಸ್ತಾ ಇದೆ? ಫ್ರೆಶ್ ಆಗಿ ಯಾರಾದರೂ ಇಂತಿಷ್ಟು ಹಾನಿ ಆಗಿದೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರಾ ಎರಡೂ ರಾಷ್ಟ್ರಗಳ ಪೈಕಿ? ಮಮತಾ, ಈಗ ಬೆಳಗಿನ ಜಾವದಿಂದಲೂ ಕೂಡ ನಿರಂತರವಾಗಿ ಇರಾನ್ ಇಸ್ರೇಲ್ನ ಹಲವು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ವ್ಯಾಪಾರ ಕೇಂದ್ರಗಳು ಮತ್ತು ಜನವಸತಿ ಪ್ರದೇಶಗಳ ಮೇಲೆ ಈಗ ತೀವ್ರ ದಾಳಿಯನ್ನು ಕೂಡ ನಡೆಸಿದೆ. ಈಗ ಇಸ್ರೇಲ್ನ ಸುಮಾರು 10ಕ್ಕೂ ಹೆಚ್ಚು ನಗರಗಳ ಮೇಲೆ ದಾಳಿಯನ್ನು ನಡೆಸಿದೆ. ಅದರಲ್ಲೂ ಕೂಡ ಬಹುಮಡಿ ಕಟ್ಟಡಗಳನ್ನು ಧ್ವಂಸ ಮಾಡಿದೆ. ಸುಮಾರು 40ರಿಂದ 50 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸ್ಕೊಂಡು ಈಗ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಹಾನಿಯನ್ನು ಮಾಡಿದೆ. ಆ ಒಂದು ಕಟ್ಟಡಗಳು ಸಂಪೂರ್ಣವಾಗಿ ನೆಲಕ್ಕುರುಳಿದ್ದಾವೆ. ಅದರ ಅಡಿಯಲ್ಲಿ ಅವಶೇಷಗಳ ಅಡಿ ಸುಮಾರು ಜನ ಸಿಲುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ವರದಿಯಾಗಿದೆ. ಈಗಾಗಲೇ ಸುಮಾರು 30ರಿಂದ 40 ಜನರನ್ನು ರಕ್ಷಣೆ ಮಾಡಲಾಗಿದೆ. ಅದರಲ್ಲಿ ಕೂಡ ಹೈಫಾ ನಗರದಲ್ಲಿ ಸಾಕಷ್ಟು ಹಾನಿಯಾಗಿದೆ. ಜೆರೂಸಲೇಂನಲ್ಲಿ ಕೂಡ ನಿರಂತರವಾಗಿ ಕ್ಷಿಪಣಿಗಳ ದೊಡ್ಡ ಮಟ್ಟದ ಸದ್ದು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಹೈಫಾ ನಗರ, ಜೆರೂಸಲೇಂ ಮತ್ತು ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನಲ್ಲಿ ಬೆಳಗಿನ ಜಾವದಿಂದ ಕೂಡ ನಿರಂತರವಾಗಿ ಸೈರನ್ಗಳ ಸದ್ದು ಕೇಳಿ ಬರ್ತಾ ಇದೆ. ರಸ್ತೆಗೆ ಯಾರು ಕೂಡ ಬರಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ. ಜೊತೆಗೆ ಒಂದಿಷ್ಟು ಸಾವುಗಳು ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಈಗಾಗಲೇ ಆ ಒಂದು ಸಂಖ್ಯೆಯನ್ನು ಆಯಾ ರಾಷ್ಟ್ರಗಳು ಅದನ್ನು ಹೇಳಿಕೊಂಡಿಲ್ಲ. ಅದರ ಜೊತೆಗೆ ಈಗ ಹೈಫಾ ನಗರದಲ್ಲಿ ಸುಮಾರು ಅಲ್ಲಿ ಬಂದರಿದೆ, ವ್ಯಾಪಾರ ಕೇಂದ್ರ, ಜೊತೆಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಂಡು ಈಗ ಇರಾನ್ನಿಂದ ದಾಳಿ ಆಗಿದೆ. ಸೊ ಈ ದಾಳಿಯ ತೀವ್ರತೆಯನ್ನು ನೋಡ್ತಾ ಇದ್ರೆ ಕಳೆದ 2-3 ದಿನಗಳಿಂದ ಕೂಡ ಇದು ಹೆಚ್ಚಾಗ್ತಾ ಇದೆ. ಸೊ ಈಗ ಇಸ್ರೇಲ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಇದು ಆರಂಭದಿಂದಲೂ ಕೂಡ. ಈಗ ಇರಾನ್ನಲ್ಲಿ 400ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ, 600 ಜನ ಗಾಯಗೊಂಡಿದ್ದಾರೆ, 80ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಆದರೆ ಸಾವು ನೋವಿನ ಬಗ್ಗೆ ಕಂಪ್ಯಾರಿಸಮ್ ಅನ್ನು ಮಾಡಿದರೆ ಇರಾನ್ಗೆ ಜಾಸ್ತಿ ಹಾನಿಯಾಗಿದೆ. ಅದಾಗಿಯೂ ಕೂಡ ಮತ್ತೆ ಇರಾನ್ನಿಂದ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕದ ದಾಳಿಯ ಬಳಿಕವೂ ಕೂಡ ಇರಾನ್ ಕುಗ್ಗದೆ ನಿರಂತರವಾಗಿ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇದೀಗ ದಾಳಿಯನ್ನು ಆರಂಭಿಸಿದೆ. ಈಗಾಗಲೇ ಸಂಪೂರ್ಣವಾಗಿ ರಸ್ತೆಗೆ ಇಳಿಯದಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗ ಬಂಕರ್ಗಳಲ್ಲೇ ಜನ ಬೆಳಗ್ಗಿಂದು ಕೂಡ ಅಲ್ಲೇ ಇದ್ದಾರೆ. ಎಸೆನ್ಷಿಯಲ್ ಸರ್ವಿಸು ಹೊರತುಪಡಿಸಿ ಎಲ್ಲವೂ ಕೂಡ ಸಂಪೂರ್ಣ ಬಂದ್ ಆಗಿದೆ. ಒಂದು ರೀತಿಯಲ್ಲಿ ಯುದ್ಧದ ಆತಂಕದ ಸನ್ನಿವೇಶ ದೊಡ್ಡ ಮಟ್ಟದಲ್ಲಿ ಈಗ ಕಾಣಿಸ್ಕೊಳ್ತಾ ಇದೆ ಮಮತಾ.